CWK ನಮ್ದು ಥೀಮ್ ಇಲ್ಲ, ಥೀಮ್ ಇಲ್ಲದೆ ಬೇರೆ ಕಬಡ್ಡಿದೆಲ್ಲ ಯೂಸ್ ಮಾಡ್ತಾ ಇದ್ವಿ. ಇಲ್ಲ ನಮ್ದೇ ಒಂದು ಮಾಡ್ಬೇಕು ಅಂತ ಹೇಳಿ ನಾನು ಚಂದನ್ ಶೆಟ್ಟಿ ಕೇಳಿದೆ, ಬ್ರೋ ನನಗೆ ಒಂದು ಥೀಮ್ ಮ್ಯೂಸಿಕ್ ಬೇಕು, ಅದು ನಮ್ದೇ ಆಗಿರ್ಲಿ, ಚೆನ್ನಾಗಿರೋದು ಬೇಕು ಅಂತ ಹೇಳಿದೆ. ಅದಕ್ಕೆ ಚಂದನ್ ಆಕ್ಚುಲಿ ಒಂದು 10 days ಮುಂಚೆನೆ ಈ ಥೀಮ್ ಮ್ಯೂಸಿಕ್ ನ ರೆಡಿ ಮಾಡಿ ನನಗೆ ಕೊಟ್ರು. ಅದರಿಂದ ಇವತ್ತು CWK ಥೀಮ್ ಸಾಂಗ್ ಲಾಂಚ್ ಮಾಡಿದೀವಿ. ಇನ್ಮೇಲೆ ಎಲ್ಲ ನಮ್ ಥೀಮ್ ಸಾಂಗ್ ನ ಇಟ್ಕೊಂಡು ನಮ್ಮ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ಈ ಸಾಂಗ್ ಯೂಸ್ ಮಾಡ್ಕೊಳ್ಳೋಣ. ಕಬಡ್ಡಿ ಆಡ್ತಾ ಇರೋರಿಗೆ ಒಂದು ಹುಮ್ಮಸ್, ಒಂದು ಇನ್ಸ್ಪಿರೇಷನ್ ಆಗ್ಬೇಕು ಗ್ರೌಂಡ್ ಅಲ್ಲಿ, ಅದಕ್ಕೋಸ್ಕರನೇ ಈ ಸಾಂಗ್ ಇದೆ. ಇಲ್ಲ, ಫಸ್ಟ್ ಆಫ್ ಆಲ್ ಚಂದನ್ಗೆ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಒಂದು ಐಕಾನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಮ್ಯೂಸಿಕ್ ನ. ಫಸ್ಟ್ ಆಫ್ ಆಲ್ ಚಂದನ್ ಶೆಟ್ಟಿ ಅವರು ಈ ಸಾಂಗ್ ವೇಟ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರು 100% ಕೊಟ್ಬಿಟ್ಟು ಚೆನ್ನಾಗಿ ಆಟ ಆಡೋಣ. ಅಂಡ್ ಯಾರು ಏನು ಕೈಯು ಕಾಲು ಮುರ್ಕೊಳ್ದಲ್ಲೇ ಎಲ್ರು ಚೆನ್ನಾಗಿ ಆಟ ಆಡೋಣ. ಥ್ಯಾಂಕ್ ಯು. ಟ್ರೈಲರ್ ಲಾಂಚ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಹೋಪ್ಫುಲಿ ಆ ಮ್ಯೂಸಿಕ್ ಅಲ್ಲೇ ಗೊತ್ತಾಯ್ತು ನಿಮ್ಗೆ. ಸೊ ಟೀಮ್ ಯಾವ ತರ ಪರ್ಫಾರ್ಮ್ ಮಾಡ್ತದೆ, ಮುಂದೆ ಇನ್ನ ಏನೇನ್ ಕಾದಿದೆ ಅಂತ. ಸೊ ಎಲ್ಲಾರು ವೈಟ್ ಮಾಡೋಣ. ಅಂಡ್ ಆಲ್ ದ ಬೆಸ್ಟ್ ಎಲ್ಲ ಟೀಮ್ ಓನರ್ಸ್. Nowadays sir, he took a big risk in the kabaddi game itself, a big risky game. We saw on the practice session only, some people got injured on the day itself. Minor light ಈ CWK ಈ ಲೀಗ್ ಏನಿದೆ ಈಗ ಸದ್ಯಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಮುಂದೆ ಇದು ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆಗ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಆಗ್ಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ ನವರಸವರಿಗೆ. ಜೊತೆಗೆ ಈ ಲೀಗ್ ನ ಓನರ್ ಆಗಿರೋದಕ್ಕೆ ನನಗೂ ಖುಷಿ ಇದೆ. ಪ್ರಾಕ್ಟೀಸ್ ಟೈಮ್ ಅಲ್ಲಿ ನಾವು ಯಾವತ್ತು ಕಬಡ್ಡಿ ಆಡಿರ್ಲಿಲ್ಲ ಆಯ್ತಾ, ಏನೋ ಜೋಶ್ ಅಲ್ಲಿ ಫುಲ್ ಬಂದು ಕಲ್ತಿ ಆಡಿದ್ವಿ. ಬಟ್ ಇವತ್ತು when we heard the song, the josh is next level because the song is amazing. ಟೀಮ್ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಚೆನ್ನಾಗಿ ಆಡ್ತಾ ಇದ್ದಾರೆ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಮೊನ್ನೆ ಪ್ರಾಕ್ಟೀಸ್ ಮೇಲೆ ಚೆನ್ನಾಗಿ ಮಾಡಿದ್ದಾರೆ. ಇದೇ ತರ ಮ್ಯಾಚ್ ಅಲ್ಲೂ ಚೆನ್ನಾಗಿ ಆಡ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರು ಚೆನ್ನಾಗಿ ಆಡೋಣ, ಹೆಲ್ದಿ ಕಾಂಪಿಟೇಷನ್ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವುಮೆನ್ಸ್ ಕಬಡ್ಡಿ ಪಂದ್ಯಾವಳಿ ಏನಿದೆ, ಸೊ ನವರಸವನವರು ತುಂಬಾ ರಿಸ್ಕಿ ತಗೊಂಡು ಎಲ್ಲಾರನ್ನೂ ಒಂದ್ ಕಡೆ ಸೇರಿಸಿ, ಅದರಲ್ಲೂ ಕಬಡ್ಡಿ ಆಡ್ಸೋದು ಇದೆಯಲ್ಲ, ಅದು ತುಂಬಾ ರಿಸ್ಕಿನೇ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಟೀಮ್ ಸ್ಟ್ರೆಂತ್ ಏನಂದ್ರೆ ನಮ್ಮ ಪ್ಲೇಯರ್ಸ್ ಎಲ್ರು ನೋಡ್ತಾ ಇದೀರಲ್ಲ, ಹಿಂಗೆ ನೋಡಿದ್ರೆ ಹೋಗಕ್ಕೆ ಭಯ ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗೂ ಇದಾರೆ. ಒಂದ್ ಕೈಯಲ್ಲಿ ಎಲ್ಲರೂ ಹಿಡ್ದಾಕ್ಬಿಡ್ತಾರೆ. ಸೊ ಅದನ್ನ ಪ್ರಾಕ್ಟೀಸ್ ಎಲ್ಲ ನೋಡಿದೀರಾ. ಟೀಮ್ ಅಂತೂ ನೋಡ್ತಾನೆ ಇದ್ದೀರಾ ಹೇಗಿದೆ ಅಂತ. ಸೊ ಸಕ್ಕದಾಗಿದಲ್ಲ. ಸೊ ಐ ಆಮ್ ಸೋ ಲಕ್ಕಿ. ಅಂಡ್ 7 number ಇಸ್ ಆಕ್ಚುಲಿ ಮೈ ಲಕ್ಕಿ ನಂಬರ್. ಸೊ ತುಂಬಾ ಖುಷಿ ಆಯ್ತು 7th ಟೀಮ್ ನಮ್ದು ಅಂತ. ಪ್ರಮೋಟ್ ಮಾಡ್ತಿರೋದೇನಂದ್ರೆ ಕಬಡ್ಡಿ ಗೇಮ್ ಇವಾಗ ತುಂಬಾ ಕಮ್ಮಿ ಆಗಿದೆ. ಸೊ ಆ ಒಂದು ಗೇಮ್ ನ ಏನು ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲರೂ ಆಡ್ತಾ ಇದೀವಿ. ಚಂದನ್ ಶೆಟ್ಟಿ ಅವರ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಜೋಶ್ ಆಲ್ರೆಡಿ ಎಲ್ಲ ಪ್ಲೇಯರ್ಸ್ ಜೋಶ್ ಅಲ್ಲಿ ಆಟ ಆಡ್ತಿದ್ದಾರೆ. ಈ ಸಾಂಗ್ ಕೇಳಿದ್ಮೇಲೆ ಆ ಜೋಶ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಯ್, ದಿಸ್ ಇಸ್ ಶಿವಾನಿ. ನನ್ನ ಟೀಮ್ ಅವರೆಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಯಾರು ರಿಹರ್ಸಲ್ ಬಂದಿಲ್ಲ. ಮತ್ತೆ ಸ್ಟ್ರಾಟಜಿ ಕೂಡ ನಿಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ನಮ್ದು ಏನಿದೆ ಪವರ್ ಅನ್ನ ನಾವು ಅಲ್ಲೇ ಫೀಲ್ಡ್ ಅಲ್ಲೇ ತೋರಿಸ್ತೀವಿ. ಪ್ಲೇಯರ್ಸ್ ತುಂಬಾ ಆಕ್ಟಿವ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ನನಗೆ ಟೀಮ್ ನೋಡಿ ತುಂಬಾ ಖುಷಿ ಆಯ್ತು. ಎಲ್ಲಾ ಸ್ಟ್ರಾಂಗ್ ಪ್ಲೇಯರ್ಸ್ ನಮ್ ಟೀಮ್ ಅಲ್ಲೇ ಇದಾರಲ್ಲ ಅಂತ. ಇದು ನಮ್ ಟೀಮು. ಇನ್ನೊಂದಿಬ್ಬರು ಈ ವೇದಿಕೆಯಲ್ಲಿ ಇಲ್ಲ. ದಯಮಾಡಿ ಇನ್ನೇನು 5, 6ನೇ ತಾರೀಕು ಮ್ಯಾಚ್ ಏನು ಇಲ್ಲೇ ನಮ್ಮ ನಾಗರಬಾವಿ ಮಾಡಿಲ್ವಾ, ಕಿಂಗ್ಸ್ ಸ್ಟೇಡಿಯಂ ಅಲ್ಲಿ 5 ಮತ್ತು 6ನೇ ತಾರೀಕು ಇದೇ ನಮ್ಗೆ ಹತ್ರ ಇರತಕ್ಕಂಥದ್ದು ನಾಗರಬಾವಿ, ಅಲ್ಲೇ ಮಾಡಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಮ್ಮ ನವರಸನವರು ಒಳ್ಳೆ ಸ್ಟೇಡಿಯಂ, ಅದು ತುಂಬಾ ಚೆನ್ನಾಗಿದೆ. ಮ್ಯಾಚ್ ಆಡ್ಲಿಕ್ಕೆ ಸಿದ್ಧವಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿತಾ ಸ್ವಾಮಿ. ಇವತ್ತು CWKL ಸಾಂಗ್ ಲಾಂಚ್ ಆಗಿದೆ. ನಾನು ನವರಸನವ್ರಿಗೆ ಮುಂಚೆನೇ ಹೇಳಿದೆ ಕಬಡ್ಡಿ ಯಾಕೆ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು, ಕಬಡ್ಡಿ ಒಂದು ದೇಸಿ ಆಟ. ಈಗಾಗಲೇ ನೀವು ನೋಡ್ತಿದ್ದೀರಾ ಬೇರೆ ಎಷ್ಟೊಂದು ಆಟಗಳು ಮುಂದೆ ಬರ್ತಿದೆ, ಕಬಡ್ಡಿ ಅನ್ನೋದನ್ನ ಮರ್ತೇ ಹೋಗ್ತಾ ಇದ್ದಾರೆ. ಆ ಒಂದು ಗೇಮ್ನ ಪ್ರಮೋಟ್ ಮಾಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಈ ಒಂದು ಇವೆಂಟ್ನ ಮಾಡಿದ್ದಾರೆ. ಐ ಥಿಂಕ್ ಆ ಇವೆಂಟ್ ಸಕ್ಸಸ್ಫುಲ್ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ.